ಗುರು ನಮಸ್ಕಾರ. ನಾವು ನಿಮಗೆ ಈಗ ಹೇಳ್ತಾ ಇರೋದು ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧ. ಬಟ್ ಇಸ್ರೇಲ್ ಈ ಯುದ್ಧದಲ್ಲಿ ಎಂಥ ಪಾತ್ರವನ್ನು ವಹಿಸಿದೆ ಅಂತ ನಿಮ್ಗೆ ಗೊತ್ತಾ? ಒಂದು ಗೂಢಚಾರ ಸಂಸ್ಥೆ ಇಡೀ ದೇಶದ ಭದ್ರತೆಗೆ ಎಷ್ಟರ ಮಟ್ಟಿಗೆ ಸಹಕಾರವಾಗುತ್ತೆ ಮತ್ತು ಒಬ್ಬ ವಿಶ್ವದ ನಾಯಕ ಮತ್ತು ಇಸ್ಲಾಂ ಮೂಲಭೂತವಾದ ಎನ್ನುವ ಪಿಡುಗನ್ನು ಇಟ್ಕೊಂಡು ಇಡೀ ವಿಶ್ವಕ್ಕೆ ಬೆದರಿಕೆ ಒಡ್ಡುತ್ತಿರುವ ನಾಯಕನನ್ನು ಕೊಂದು ಈಗ ಜಗತ್ತಿಗೆ ತಿರುಗಿ ಹೇಳ್ತಾ ಇದೆ, ನೀವು ಇಂತಹ ಮೂಲಭೂತವಾದ ಇಟ್ಕೊಂಡು ಜಗತ್ತನ್ನು ಆಳಕ್ಕಾಗಲ್ಲ, ಎಲ್ಲರೂ ಸಮಾನರು, ಎಲ್ಲರಿಗೆ ಈ ವಿಶ್ವ ಎನ್ನೋ ರೀತಿಯಲ್ಲಿ ಬದುಕಿದ್ರೆ ಮಾತ್ರ ನಾವು ನಿಮ್ಗೆ ಬಿಡ್ತಾವೆ, ಇಲ್ಲದ್ರೆ ಬಿಡಲ್ಲ ಅನ್ನೋ ಮಸೂದ್ ಇಡೀ ವಿಶ್ವ ತಿರುಗಿ ನೋಡುವ ಗೂಢಚಾರ ಸಂಸ್ಥೆ. ಇದು ಇಸ್ರೇಲ್ನ ಪ್ರಮುಖ ವಿಭಾಗ. ಅಲ್ಲಿ ಭದ್ರತೆಗೆ ಯಾವುದೇ ತೊಂದರೆ ಉಂಟು ಮಾಡದೆ ಪ್ರತಿಯೊಬ್ಬ ಇಸ್ರೇಲ್ನ ಮನವನ್ನು ಬಡಿದೆಬ್ಬಿಸುವ ದಂತ ಸ್ಟೋರಿಗಳನ್ನು ಹೊಂದಿರುವ ಏಕೈಕ ಸಂಸ್ಥೆ ಈ ಮಸೂದ್. ಇಂಥ ಸಂಸ್ಥೆ ಮೊನ್ನೆ ಅಮೆರಿಕ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯುದ್ಧ ಮಾಡಿದಾಗ ಅಲ್ಲಿನ ಇರಾನಿನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಪ್ರತಿಯೊಂದು ಹೆಜ್ಜೆಯನ್ನು ಕಳೆದ 1 ವರ್ಷದಿಂದ ಗಮನಿಸುತ್ತಾ ಮೊನ್ನೆ ನಡೆದ ಯುದ್ಧದಲ್ಲಿ ಮೊದಲನೇ ದಿನದಲ್ಲಿ ಆ ಪರಮೋಚ್ಚ ನಾಯಕನ ಕೊನೆಗೊಳಿಸಿದ ಏಕೈಕ ಸಂಸ್ಥೆ ಈ ಮಸೂದ್. ಇಸ್ರೇಲ್ ಕರ್ನಾಟಕದಕ್ಕಿಂತ ಅತಿ ಚಿಕ್ಕ ರಾಷ್ಟ್ರ. ಬಟ್ ಈ ರಾಷ್ಟ್ರ ಇಡೀ ವಿಶ್ವಕ್ಕೆ ತನ್ನ ಸಂದೇಶವನ್ನು ನೀಡ್ತಾ ಇದೆ. ನಾವು ಎಲ್ಲರೂ ಸಮಾನರು ಎನ್ನೋ ರೀತಿ ಬದುಕಿದ್ರೆ ಮಾತ್ರ ನಿಮ್ಮ ಹತ್ರ ಬರಲ್ಲ. ಬಟ್ ನೀವು ನಮ್ಮ ಹತ್ರ ಬಂದು ತೊಂದರೆ ಕೊಡಕ್ಕೆ ಏನಾದ್ರೂ ಥಿಂಕ್ ಮಾಡಿದ್ರೆ ಸಹ ನಾವು ನಿಮ್ಗೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಮೊನ್ನೆ ಇರಾನಿನ ನಾಯಕ ಅಯತುಲ್ಲಾ ಅಲಿ ಖಮೇನಿ ಸಾವು ಸಾಕ್ಷಿ. ಈ ಅಯತುಲ್ಲಾ ಅಲಿ ಖಮೇನಿ ಇಸ್ರೇಲ್ ಎಂಬ ರಾಷ್ಟ್ರ, ಪುಟ್ಟ ರಾಷ್ಟ್ರ, ಆ ರಾಷ್ಟ್ರದ ಉಳಿವಿಲ್ಲದೆ ಜಗತ್ತಿನ ಭೂಪಟದಲ್ಲಿ ಈ ರಾಷ್ಟ್ರ ಕಾಣಬಾರದೆಂಬ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ 36 ವರ್ಷಗಳಿಂದ ತನ್ನ ಆಡಳಿತವನ್ನು ಇರಾನ್ನಲ್ಲಿ ಯಾವುದೇ ಭಯವಿಲ್ಲದೆ ಅವನ ಆದೇಶಗಳನ್ನು ಧಿಕ್ಕರಿಸಿದರೆ ಅವರನ್ನು ತುಂಡ ಮುಂಡವಾಗಿ ರಸ್ತೆಗೆಸೆಯುವ ಪರಮೋಚ್ಚ ನಾಯಕ. ಅಂತ ಪರಮೋಚ್ಚ ನಾಯಕನನ್ನು ಒಂದು ಪುಟ್ಟ ರಾಷ್ಟ್ರ ಕೊಲೆಗೈಯುತ್ತೆ ಅಂದರೆ ಅದಕ್ಕೆ ಅದರ ಪ್ರಯತ್ನಗಳ ಮತ್ತು ಅದರಿಂದಿರುವ ಪ್ರಿಪ್ರೇಷನ್ ಬಗ್ಗೆ ನೀವು ಥಿಂಕ್ ಮಾಡಿ. ಯಾವ ರೀತಿ ಆ ರಾಷ್ಟ್ರದ ಇಂಟೆಲಿಜೆನ್ಸ್ ವರ್ಕ್ ಆಗಿತ್ತು ಅಂತ. ಸೊ ಮಸೂದ್ ಇಂಥ ಹಲವಾರು ದೈತ್ಯ ಕಥೆಗಳನ್ನು ಈಗಾಗಲೇ ತನ್ನ ಬುಟ್ಟಿಯಲ್ಲಿ ಇಟ್ಕೊಂಡ್ರು ಸಹ ಮೊನ್ನೆ ನಡೆದಂತ ಇರಾನ್ ಯುದ್ಧ ಸಹ ಇವರಿಗೆ ಒಂದು ದಂತಕಥೆಯಾಗಿ ಉಳಿಯುವ ಅಂಶ ಅನಿಸ್ಬೋದು. ನಾನೀಗ ನಿಮ್ಗೆ ಹೇಳ್ತಾ ಇರೋದು ಇದು ಸಿನಿಮಾದ ಕಥೆಯಲ್ಲ, ಇದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಅತ್ಯಂತ ಅಪಾಯಕಾರಿ ಸೈಬರ್ ಯುದ್ಧದ ಕಥೆ. ಗೆಳೆಯರೆ, ಮಸೂದ್ ಬರೀ ಹ್ಯೂಮನ್ ಇಂಟೆಲಿಜೆನ್ಸಿಯಲ್ಲೇ ಅಲ್ಲ, ಸೈಬರ್ ಇಂಟೆಲಿಜೆನ್ಸಲ್ಲೂ ಟಾಪ್. ಇದು ಯಾವಾಗಲೂ ಮುಂದಾಲೋಚನೆ ಇರುವಂಥ ಸಂಸ್ಥೆ. ಇವರು ನಮಗೇನ ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂತ ಅವರ ಮನಸ್ಸಲ್ಲಿ ಅನಿಸಿ ಇಲ್ಲ ಥಿಂಕ್ ಮಾಡೋ ಕೆಪಾಸಿಟಿ ಅವ್ರಿಗೆ ಬಂದರೆ ಸಾಕು, ಅವರು ಮುಂಚೆಯಾಗೆ ಆ ದೇಶವನ್ನು ಇಲ್ಲದಂತೆ ಮಾಡ್ತಾರೆ. ಅದೇ ಆಲೋಚನೆಯಲ್ಲಿ ಈ ಅಯತುಲ್ಲಾ ಅಲಿ ಖಮೇನಿ ಸಹ ಸಾವಿಗೀಡಾದರು. ಅಯತುಲ್ಲಾ ಅಲಿ ಖಮೇನಿ ಅವರ ಕನಸು ಮನಸ್ಸಲ್ಲಿ ಅನ್ಕೊಂಡಿಲ್ಲ ಯುದ್ಧದ ಮೊದಲನೇ ದಿನ ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ. ಬಟ್ ಮಸೂದ್, ನಾನು ಆಗಲೇ ಈಗ ವಿವರಿಸಿದ್ದೀನಿ, ಅದು
ಯಾರ ಊಹೆಗೂ ನಿಲ್ಕದ ಆಲೋಚನೆಯನ್ನು ಇಟ್ಕೊಂಡು ಯುದ್ಧ ಮಾಡುತ್ತೆ. ಅವರ ಮುಂದಾಲೋಚನೆಗಳಿಗೆ ಅವರ ಗೆಲುವು. ನಾನು ಹೇಳಿದ ಹಾಗೆ ಇಸ್ರೇಲಿನ ಗುಪ್ತಚರ ಸಂಸ್ಥೆ ಮಸೂದ್ ಕಳೆದ 1 ವರ್ಷದಿಂದಲೇ ಇರಾನ್ ರಾಜಧಾನಿ ಟೆಹರಾನ್ ಟ್ರಾಫಿಕ್ ಕ್ಯಾಮ್ರಾಗಳ ಮೇಲೆ ನಿಯಂತ್ರಣ ಸಾಧಿಸಿತ್ತು. ನೋಡ್ರಿ, ಅಷ್ಟರ ಮಟ್ಟಿಗೆ ಅದು ಇಂಟೆಲಿಜೆನ್ಸ್ ವರ್ಕ್ ಆಗುತ್ತೆ. ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಇಡೀ ಇರಾನ್ನನ್ನೇ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇರುವ ರಾಷ್ಟ್ರದಲ್ಲೇ ಇದು ಟ್ರಾಫಿಕ್ ಕ್ಯಾಮ್ರಾಗಳನ್ನ ಯಾಕೆ ಮಾಡಿತ್ತಂದರೆ ನೀವು ಊಹಿಸ್ಕೊಳ್ಬೋದ, ಅಷ್ಟರ ಮಟ್ಟಿಗೆ ಮಸೂದ್ ವರ್ಕ್ ಮಾಡುತ್ತೆ. ಇನ್ನು ಖಮೇನಿಯ ಭದ್ರತಾ ಸಿಬ್ಬಂದಿ ಕಾರುಗಳು ಪಾರ್ಕ್ ಮಾಡುವ ಜಾಗದಲ್ಲಿ ಒಂದು ಟ್ರಾಫಿಕ್ ಕ್ಯಾಮ್ರಾ ಇತ್ತಂತೆ. ಇದನ್ನು ಇಡುವ ಉದ್ದೇಶ ಏನಪ್ಪ ಅಂದರೆ ಭದ್ರತಾ ಸಿಬ್ಬಂದಿ ಜಾಸ್ತಿ ಇದ್ರೆ ಖಮೇನಿ ಇದ್ರೆ ಅಂತ ಅರ್ಥ. ಭದ್ರತಾ ಸಿಬ್ಬಂದಿ ಕಡಿಮೆ ಇದ್ದಾರೆ ಅಂದರೆ ಖಮೇನಿ ಇಲ್ಲ ಅಂತ ಅರ್ಥ. ಇದು ಇಂಟೆಲಿಜೆನ್ಸ್ ಅಂದರೆ ಇದು, ಅಷ್ಟರ ಮಟ್ಟಿಗೆ ಅವ್ರು ಥಿಂಕ್ ಮಾಡ್ತಾರೆ. ಮತ್ತೆ ಮುಂದೆ ಇನ್ನು ದಾಳಿಯ ದಿನ ಇರಾನಿನ ರಾಜಧಾನಿ ಟೆಹರಾನ್ನಲ್ಲಿ ಪಾಸ್ಚರ್ ಎಂಬ ಸ್ಟ್ರೀಟ್ನಲ್ಲಿ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣ ಜಾಮ್. ಯಾಕಪ್ಪ ಅಂದರೆ ಈ ಥರ ಬೇರೆ ಶತ್ರು ರಾಷ್ಟ್ರದಿಂದ ಯಾವ್ದಾರ ಯುದ್ಧ ಮಿಸೈಲ್ಗಳು ನಮ್ಮ ದೇಶದಲ್ಲಿ ಬರ್ತಾ ಇದೆ ಅಂದರೆ ಅದಕ್ಕೆ ಮುಂಚೆ ಅಲರ್ಟ್ ಆಗೋಕ್ಕೆ ಒಂದು ಸೈರನ್ ಅಳವಡಿಸಿರ್ತಾರೆ. ಆ ಸೈರನ್ ಮೊಳಗಿದ್ರೆ ಯುದ್ಧದ ಅಲರ್ಟ್ ಗೊತ್ತಾಗುತ್ತೆ. ಆಗ ನಾವು ಅಪಾಯದಿಂದ ಪಾರಾಗ್ಬೋದೆಂಬ ವಿಚಾರವಿಟ್ಕೊಂಡು ಈ ಸೈರನ್ಗಳನ್ನು ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಳವಡಿಸಿರ್ತಾರೆ. ಆ ಸೈರನ್ಗಳನ್ನೇ ಅವರು ಸಂಪೂರ್ಣ ಜಾಮ್ ಮಾಡಿದ್ರಂತ. ಮಸೂದ್ ಒಂದು ದೇಶದಲ್ಲಿ ಹೋಗಿ ಅಲ್ಲಿ ಸೈರನ್ಗಳನ್ನು ಜಾಮ್ ಮಾಡೋದಂದ್ರೆ ಒಂದು ಸಾಮಾನ್ಯ ವಿಚಾರ ರೇ. ನೋಡಿ ಗುರು, ಸಾಹಸಕತೆಗಳನ್ನು ಹೊಂದಿದಂಥ ಏಕೈಕ ಸಂಸ್ಥೆ ಮಸೂದ್. ಇನ್ನು ಮಸೂದ್ ಎಂತೆಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಸಹ ಅವರ ಗುರಿಯನ್ನು ಸಾಧಿಸದೆ ಬಿಡಲ್ಲ ಅನ್ನೋ ವಿಚಾರ ಇನ್ನೊಂದು ಅರ್ಥದಲ್ಲಿ ನಾನು ಹೇಳ್ತೀನಿ ನೋಡಿ. ವೈದ್ಯರ ವೇಷದಲ್ಲಿ ಮಸೂದ್ ಏಜೆಂಟು ನೋಡಿ, ವೈದ್ಯರ ವೇಷದಲ್ಲಿ ಮಸೂದ್ ಏಜೆಂಟರು ಇರಾನ್ನಲ್ಲಿದ್ದರಂತೆ ಮತ್ತು ಅವರು ಹೊಟ್ಟೆಯಲ್ಲಿ ಕ್ಯಾಮ್ರಾವನ್ನು ಅಳವಡಿಸಿಕೊಂಡಿದ್ದರಂತೆ. ಎಂತ ವ್ಯವಸ್ಥೆಯನ್ನು ಮಸೂದ್ ಮಾಡ್ಕೊಂಡಿರ್ತಾರೆ. ಬಟ್ ಅವರ ಗುರಿ ಮುಟ್ಟೋವರೆಗೂ ಸಹ ಅವರು ನಿದ್ರಿಸಲ್ಲ. ಇನ್ನು ಇರಾನಿನ IRGC ಕಮಾಂಡರ್ ಇಸ್ಮಾಯಿಲ್ ಖಾನಿ ಮಸೂದ್ ಹಾಗೂ CIA ಏಜೆಂಟ್ ಅನ್ನುವ ಆರೋಪಗಳು ಕೇಳಿ ಬರ್ತಿವೆ. ಮಸೂದ್ ಯಾರನ್ನ ಎಲ್ಲಿ ಏಜೆಂಟ್ ಆಗಿಟ್ಟಿರುತ್ತೆ ದೇವರಿಗೆ ಗೊತ್ತು ಗುರು. ಅವರ ಸಾಹಸಕತೆಗಳಿಗೆ ಎರಡ ಕೊನೆ ಇಲ್ಲ. ಒಂದು ಪುಟ್ಟ ರಾಷ್ಟ್ರ ಇಷ್ಟರ ಮಟ್ಟಿಗೆ ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತಂದ್ರೆ ಸಾಮಾನ್ಯ ವಿಚಾರವಲ್ಲ. ತನ್ನ ಸುತ್ತ ಶತ್ರು ರಾಷ್ಟ್ರಗಳನ್ನು ಇಟ್ಕೊಂಡು ತನ್ನ ಏಳಿಗೆಗಾಗಿ ಮತ್ತು ತನ್ನ ಉಳಿವಿಗಾಗಿ ಬಡಿದಾಡುವ ಏಕೈಕ ರಾಷ್ಟ್ರ ಅಂದರೆ ಮಸೂದ್. ಮಸೂದನ್ನ ನಂಬಿಕೊಂಡು ಉಳಿದಿರುವ ಏಕೈಕ ರಾಷ್ಟ್ರ ಇಸ್ರೇಲ್. ಈ ವಿಚಾರ ಇಡೀ ವಿಶ್ವಕ್ಕೂ ಗೊತ್ತು. ಆದರೂ ಇಸ್ರೇಲ್ನ ಎದುರಿಸೋದು ಇದುವರೆಗೂ ಯಾರಿಗೂ ಆಗಿಲ್ಲ. ಇಸ್ರೇಲ್ ಒಂದು ಯಹೂದಿಗಳ ರಾಷ್ಟ್ರ. ಯಹೂದಿಗಳಂದರೆ ಮುಸ್ಲಿಮರಿಗೆ ಆಗಲ್ಲ. ಆದ್ದರಿಂದ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ನ ಕಂಡ್ರೆ ಕೆಂಡ ಕಾರ್ತವೆ. ಆದರೆ ವಿಶ್ವದ ದೈತ್ಯ ಮತ್ತು ದೊಡ್ಡಣ್ಣ ಎನ್ನುವ ಅಮೇರಿಕ ಇಸ್ರೇಲ್ ಮೇಲೆ ಡಿಪೆಂಡ್ ಆಗಿದೆ. ಇಸ್ರೇಲ್ ಹೇಳಿದ ಹಾಗೆ ಅಮೇರಿಕ ಕುಣಿಯುತ್ತೆ. ಇದು ಎಲ್ಲ ವಿಶ್ವದ ನಾಯಕರಿಗೂ ಗೊತ್ತು. ಒಂದು ಮಾತಂತೂ ಸ್ಪಷ್ಟ ಗುರು, ಇರಾನ್ ತನ್ನ ಜನರ ಮೇಲೆ ನಿಗಾ ಇಡಲು ಅಳವಡಿಸಿದ್ದ ಕ್ಯಾಮ್ರಾಗಳೇ ಅದರ ವಿರುದ್ಧ ತಿರುಗುಬಾಣವಾಗಿವೆ. ಈಗ ಇದು ಕೇವಲ ದಾಳಿಯಲ್ಲ, ಇದು ಸೈಬರ್ ಯುದ್ಧದ ಹೊಸ ಮುಖ. ನಾಳೆ ಯಾವ ದೇಶ, ಯಾವ ಕ್ಯಾಮ್ರಾ ಯಾರ ಕೈಲ್ಲ ಯಾರಿಗೆ ಗೊತ್ತು. ಮಸೂದ್ ಮಾಡುವ ಕಾರ್ಯಾಚರಣೆ ಎರಡ ಯಾವ ರೀತಿ ಇರುತ್ತಂತ ಲೆಕ್ಕಾಚಾರ ಹಾಕೋದೇ ಕಷ್ಟ. ಅಷ್ಟರ ಮಟ್ಟಿಗೆ ಮಸೂದ್ ತನ್ನ ಕಾರ್ಯ ಯೋಜನೆಯನ್ನು ಸಿದ್ಧಪಡಿಸಿ ಗುರಿಯನ್ನು ಮುಟ್ಟಿ ತಟ್ಟಲೇಬೇಕು ಅನ್ನುವ ರೀತಿಯಲ್ಲಿ ಕೆಲಸ ಮಾಡುವ ಏಕೈಕ ರಾಷ್ಟ್ರ ಮಸೂದ್ ಗುರು. ನನ್ನದೊಂದು ಕೊನೆಯ ಮಾತು, ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್
ನನ್ನದಂತೂ ಇದು ಒಂದು ಹೇಳಲಿದೆ, ಹೇಳಲೇಬೇಕು. ದೇಶ ಯಾವುದಾದ್ರೂ ಏನು ಗುರು, ಜಾತಿ ಯಾವುದಾದ್ರೇನು, ಧರ್ಮ ಯಾವುದಾದ್ರೆ, ಒಬ್ಬ ನಾಯಕ ತನ್ನ ಮೂಲಭೂತವಾದ ಉದ್ದೇಶದಿಂದ ಇಡೀ ವಿಶ್ವಕ್ಕೆ ತೊಂದರೆ ಮಾಡುವುದು ಎಷ್ಟು ಸರಿ? ತನ್ನ ಇಸ್ಲಾಂ ಮೂಲಭೂತವಾದ ಎಲ್ಲ ರಾಷ್ಟ್ರಗಳ ಮೇಲೆ ಏರಲೇಬೇಕೆನ್ನುವ ಆಲೋಚನೆ ಇಟ್ಟುಕೊಂಡು ಜನರ ಮೇಲೆ ಅಧಿಕಾರಿ ನಡೆಸುವಂತ ವ್ಯಕ್ತಿ ಇಂದು ಆಗಿದ್ದರೆ ಅದಕ್ಕೆ ವಿಶ್ವ ಯಾಕೆ ಮರುಗಬೇಕು ಹೇಳಿ? ಇಸ್ರೇಲ್ ಮಾಡಿದ್ದ ತಪ್ಪೇನಿದೆ? ಇಸ್ರೇಲ್ ಯಾವತ್ತೂ ಸಹ ಇರಾನ್ ಮೇಲೆ ತನ್ನ ದಾಳಿಯನ್ನು ಅಥವಾ ವಿರೋಧವನ್ನು ಇರಲಿಲ್ಲ. ಆದರೆ ಇಸ್ರೇಲ್ ಮೇಲೆ ಯಾವಾಗಲೂ ಕೆಂಡ ಕಾರುವಂಥ ವ್ಯಕ್ತಿ ಈ ಆಯತುಲ್ಲಾ ಅಲಿ ಖಮೇನಿ. ಅವನೇನು ತೀರ್ಕೊಂಡಿದ್ದಾನೆ, ಆ ತೀರ್ಕೊಂಡಕ್ಕೆ ಸಂತಾಪ ಹೇಳಬೇಕೆನ್ನುವ ವಿಚಾರದಲ್ಲಿ ಭಾರತದಲ್ಲಿ ನಾನು ನೋಡುವ ಹೇಳಿಕೆಗಳು ನಿಜವಾಗಲೂ ಕಣ್ಣನೀಗ. ಒಬ್ಬ ವಿಶ್ವವನ್ನು ಶಾಂತಿಯಾಗಿಡಬೇಕೆನ್ನೋ ಹುತಾತ್ಮರು ಹುಟ್ಟಿದ ದೇಶ ಇದು. ಅಂಥ ದೇಶದಲ್ಲಿ ಇದಂಥ ಮಾತುಗಳನ್ನು ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ವಿಶ್ವದ ಶಾಂತಿ ದೂತೆಯನ್ನು ಸತ್ತಿಲ್ಲ, ಇಲ್ಲಿ ಶಾಂತಿಯನ್ನು ಕೆಡಿಸುವಂಥ ವ್ಯಕ್ತಿ ಸತ್ತಿರೋದು. ಅಂಥ ವ್ಯಕ್ತಿಗೆ ನಾವು ಸಂತಾಪ ಸೂಚಿಸುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಕೇಂದ್ರದ ನಡೆ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆಯತುಲ್ಲಾ ಅಲಿ ಖಮೇನಿ ನಮ್ಮ ಭಾರತದ ವಿಚಾರದಲ್ಲಿ ಮೂಗು ತೂರಿಸಿದ ಹಲವಾರು ಸಮಯಗಳನ್ನು ನಾವು ನೋಡಿದ್ದೇವೆ. 370ಯಲ್ಲೂ ಸಹ ಅವರು ನಮ್ಮ ಪರವಾಗಿ ನಿಲ್ಲಲಿಲ್ಲ. ಎಲ್ಲ ಮುಸ್ಲಿಂ ದೇಶಗಳು ಒಗ್ಗಟ್ಟಾಗಿ ಈ ವಿಚಾರವನ್ನು ಎದುರಿಸಬೇಕಂತ ಕರೆ ಕೊಟ್ಟರು. ಮತ್ತು ಮೊನ್ನೆ ನಡೆದಂಥ ಭಾರತ ಪಾಕಿಸ್ತಾನ ಸಿಂಧೂರ ಯುದ್ಧದಲ್ಲಿ ಸಹ ಆಯತುಲ್ಲಾ ಅಲಿ ಖಮೇನಿ ಪಾಕಿಸ್ತಾನದ ಪರವಾಗಿ ನಿಂತರು. ಸೊ ಅಂಥ ಖಳನಾಯಕನಿಗೆ ನಾವು ಸಂತಾಪ ಸೂಚಿಸುವುದು ಎಷ್ಟಕ್ಕೆ ಸರಿ ಹೇಳಿ? ಒಬ್ಬ ಶಿಯಾ ಜನಾಂಗದ ವ್ಯಕ್ತಿ ಸುನ್ನಿ ಜನಾಂಗವನ್ನು ಕಂಡು ನಾವು ಅವರ ವಿರುದ್ಧ ದಂಗೆ ಎಬ್ಬಿಸಿ ಅವರ ನೆಮ್ಮದಿಗೆ ಭಂಗ ತರುವಂಥ ವಿಚಾರವನ್ನು ಇಟ್ಟುಕೊಂಡು ಇಡೀ ವಿಶ್ವನ್ನೇ ಆಳಕ್ಕೆ ಹೊರಟಿದ್ದ ವ್ಯಕ್ತಿ ಈ ಆಯತುಲ್ಲಾ ಅಲಿ ಖಮೇನಿ. ಆಯತುಲ್ಲಾ ಅಲಿ ಖಮೇನಿ ಸತ್ತಿರೋದು ಇರಾನಿನಲ್ಲಿ ಕೆಲವು ವ್ಯಕ್ತಿಗಳಿಗೆ ಸಂಭ್ರಮಾಚರಣೆ ತಂದರೆ, ಕೆಲವು ಅವರ ಹಿಂಬಾಲಕರಿಗೆ ದುಃಖ ತಂದಿದೆ. ಆದರೆ ಇರಾನಿನ ಮುಂದಿನ ಸರ್ವಾಧಿಕಾರಿ ಅಥವಾ ರೆಜಿಮ್ ಚೇಂಜ್ ಅನ್ನೋ ವಿಚಾರದಲ್ಲಿ ಇನ್ನು ಅಮೆರಿಕ, ಇಸ್ರೇಲ್ ಜಯ ಸಾಧಿಸಿಲ್ಲ. ಇರಾನಿನ ಎಲ್ಲ ಆಯುಧಗಳು ಮುಗಿಯುವವರೆಗೂ ಇರಾನಿನ ಎಲ್ಲ ಈ ಯುದ್ಧ ನಡೆಯುತ್ತೆ. ಅಲ್ಲಿ ರಿಜಿಮ್ ಚೇಂಜ್ ಆಗ್ಬೇಕನ್ನೋ ವಿಚಾರದಲ್ಲಿ ಅಮೆರಿಕ ಮುಂದಿದೆ. ಅದು ಸಹ ಆದರೂ ಈ ಯುದ್ಧ ಮುಗಿಯುತ್ತೆ. ಒಟ್ಟು ಯುದ್ಧದಿಂದ ಯಾರಿಗೂ ಲಾಭವಿಲ್ಲ. ಒಬ್ಬ ನಾಯಕ ಸಾಯೋದ್ರಿಂದ ಇಡೀ ವಿಶ್ವನೇ ಇವತ್ತು ಪ್ರಾಬ್ಲಮ್ ಫೇಸ್ ಮಾಡುವ ರೀತಿಯಲ್ಲಿದೆ. ಸೊ ಇದು ಆಗಬಾರ್ದು ಅನ್ನೋದು ನನ್ನ ಒಂದು ಕಳಕಳಿ. ಎಲ್ಲರಿಗೂ ಶಾಂತಿ, ನೆಮ್ಮದಿ ಇದ್ರೆ ಮಾತ್ರ ನಾವು ಬದುಕೋದು 3 ವರ್ಷ, ಇಲ್ಲಾಂದರೆ ನಾವು ಬದುಕೋದು 3 ವರ್ಷ. ಇದು ನನ್ನ ಆಲೋಚನೆ. ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.